ಕರ್ನಾಟಕದಲ್ಲಿ ಎರಡನೇ ಸುತ್ತಿನ ಸಚಿವ ಸಂಪುಟ ರಚನೆಯಲ್ಲಿ ನಮ್ಮ ಸಮುದಾಯದ ಮೀಸಲು ಕ್ಷೇತ್ರಗಳಾದ ಚಳ್ಳಕೆರೆಯಿಂದ ರಜಮೂರ್ತಿ ಅವರನ್ನ, ಬಳ್ಳಾರಿಯಿಂದ ವಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಇನ್ನಿತರೆ ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸಚಿವರಿಗೆ ಸಂವಿಧಾನದ ಅಡಿಯಲ್ಲಿ ಚೆಕ್ಕಿಗೆ ಸೈನ್ ಹಾಕಂತ ಪವರ್ ಆಗಲಿ ಅಥವಾ ಆದೇಶ ಮಾಡಂತ ಪವರ್ ಆಗಲಿ ಇಲ್ಲ. ಸಂಬಂಧಪಟ್ಟಂತ ಸರ್ಕಾರದ ಮಟ್ಟದ ಕಾರ್ಯದರ್ಶಿಗಳು ಅಥವಾ ಇಲಾಖೆ ಮುಖ್ಯಸ್ಥರು ಚೆಕ್ ಇನ್ನಿತರೆ ಫಲಾನುಭವಿಗಳಿಗೆ ಹಣವನ್ನು RTGS ಅಥವಾ ಚೆಕ್ ಮುಖಾಂತರ, ನೆಫ್ಟ್ ಮುಖಾಂತರ ಕಳಿಸ್ತಾರೆ. ಎಷ್ಟು ತೆಗಿಬೇಕು ಹೇಳ್ರಿ? ಶ್ರೀರಾಮುಲು ಇರ್ಬೋದು, ವಿಜೇಂದ್ರ ಇರ್ಬೋದು, ಎಷ್ಟು ದಯವಿಟ್ಟು ನಿಮ್ಮ ಪಕ್ಷಕ್ಕೆ ನಮ್ಮ ಸಮಾಜ ಬೆಂಬಲ ಇದೆ. 3 ಪಕ್ಷಗಳಲ್ಲೂ ನಮ್ಮ ನಾಯಕ ಸಮಾಜ ಇದೆ. ನಿಮ್ಗೆ ಇಷ್ಟ ಬಂದಂಗೆ ಬಳಕೆ ಮಾಡ್ಕೊಬೇಡಿ, ನಿಮ್ಗೆ ಇಷ್ಟ ಬಂದಂಗೆ ನಮ್ಮ ದುರುಪಯೋಗ ಮಾಡ್ಕೊಬೇಡಿ. ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ, ನಮ್ಮ ಶಿಕ್ಷಣದ ವಿಚಾರದಲ್ಲಿ, ಮೂಲಸೌಕರ್ಯ ವಿಚಾರದಲ್ಲಿ, TSP SCP ಹಣ ವಿಚಾರದಲ್ಲಿ ಮಾಡಿ. ಅವ್ರನ್ನ ಇವ್ರಿಗೆ ಎತ್ಕಟ್ಟೋದು, ಇವ್ರನ್ನ ಅವ್ರಿಗೆ ಎತ್ಕಟ್ಟೋದು, ಬೇಳೆ ಬಯಸ್ಕೊಳ್ಳೋದು, ಇದನ್ನ ನಾವು ಒಪ್ಪಲ್ಲ. ನಮ್ಮದೇ ಮತಕ್ಷೇತ್ರವಾದ ತುಮಕೂರು ಗ್ರಾಮಾಂತರದ ಶಾಸಕರಿಂದ ಹಿಡಿದು ಇಡೀ ರಾಜ್ಯದ ರಾಜ್ಯಾಧ್ಯಕ್ಷವರೆಗೂ ನಾನು ಒಂದೇ ಮಾತು ಹೇಳೋದು, ನನ್ನ ಸಮಾಜನೂ ನಿಮ್ಮದ್ರಲ್ಲಿದೆ. ಹಂಗಂತ ಹೇಳ್ಬಿಟ್ಟು ನಮ್ಗೆ ಎತ್ಕಟ್ಬೇಡಿ. ನೀವು ಒಳ ಒಪ್ಪಂದಗಳು ಮಾಡಿಕೊಂಡು ನೀವು ಯಾರನ್ನ ಎಲ್ಲಿಬೇಕು ಗಳಿಸಿದ್ದೀರಾ. ಆ ಇತಿಹಾಸಗಳು ಈಗ ಇನ್ನು ಅಚ್ಚು ಹಸಿರಾಗಿದ್ದಾವೆ, ಎಲ್ಲಿ ಮೊರೆ ಮಾಚಿಲ್ಲ. ನಮ್ಗೆಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಇತಿಹಾಸಗಳು, ಅವ್ರದ್ದು ಒಳ ಒಪ್ಪಂದಗಳೆಲ್ಲ ಗೊತ್ತಿದ್ದಾರೆ. ನಮ್ದು ಸಮಾಜದವರು ಸಚಿವರಾಗಿದ್ದಾರೆ, ಅವ್ರಿಗೆ ಕೆಲಸ ಮಾಡಕ್ ಬಿಡಿ. ನಾವು ನಿಮ್ಮ ವಿರುದ್ಧ ತಿರುಗಿ ಬಿಡೋದು ಬೇಡ. ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ಸಾಬೀತಾದ್ಮೇಲೆ ಹೇಳಿ ನೀವು ಒಪ್ತೀವಿ. ಸಾಬೀತಾಗಿದೆ, ನೀವು ತಪ್ಪಿತಸ್ಥ, ಸಾಕ್ಷಿಗಳ ಆಧಾರದ ಮೇಲೆ, ಎಲ್ಲ ಆಧಾರದ ಮೇಲೆ ನೀವು ತಪ್ಪಿತಸ್ಥ ಆಗಿದೆ ಅಂತ ನ್ಯಾಯಾಲಯ ಯಾವಾಗ ಆದೇಶ ಕೊಡುತ್ತೋ ಅವಾಗ ನಾವು ನಿಮ್ಗೆ ಇದಕ್ಕೆ ಭದ್ರಾಗಿರ್ತೀವಿ. ಮತ್ತೆ ನಮ್ಮ ಈ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ನಾವು ಪಕ್ಷಾತೀತವಾಗಿ ಇಡೀ ಸಮಾಜ ನಾಗೇಂದ್ರ ಪರವಾಗಿ ನಿಂತ್ಕೊಳ್ತೀವಿ. ಪಕ್ಷನೇ ಇಲ್ಲ ನಮಗಿಲ್ಲಿ. ನಮ್ಮ ಮೊದಲು ನಮ್ಮ ಹುಟ್ಟು ಯಾವುದು? ನನ್ನ ಸಮಾಜ, ವಾಲ್ಮೀಕಿ ಸಮಾಜ, ನಾಯಕ ಸಮಾಜ. ಆ ಸಮಾಜದ ನಂತರ ನಮಗೆ ಪಕ್ಷಿಗಳು, ಆ ಸಮಾಜದ ನಂತರ ನಮಗೆ ಬೇರೊಂದು. ನಮ್ಮ ಸಮಾಜನ ಉದಾಹರಣೆಗೆ ಶ್ರೀರಾಮುಲ್ಗೆ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರು, ಉಳಿಸ್ಕೊಂಡ್ರೆ ಅವರದನ್ನ. ಶ್ರೀರಾಮುಲ್ನೇ ಇಲ್ಲಿ ಎದ್ದೋಳ್ದಿಂಗ್ ಮಾಡ್ತಾವ್ರೆ. ಶ್ರೀರಾಮುಲ್ ಗೊತ್ತಾಗಲ್ವಾ? ಇವನ್ನ ಹತ್ರ ಇರ್ತಕ್ಕಂಥದ್ದು ಗೊತ್ತಾಗಲ್ಲ ಅಂದ್ರೆ ನಾವು ದೂರ ಇರೋದು ಗೊತ್ತಿದ್ದೇವೆ. ನಾವಿಲ್ಲಿ ಯಾರು ಕಾಂಗ್ರೆಸ್ಗಾಗಲಿ, BJPಗಾಗಲಿ, JDSಗಾಗಲಿ ಮಾರಾಟ ಆಗಿರ್ತಕ್ಕಂಥ ಸಮಾಜ ಅಲ್ಲ ನಮ್ಮದು. ನಾವೇನಿದ್ರು ನಮ್ಮ ಸಮಾಜದ ಸಚಿವರ ಪರವಾಗಿ ನಿಂತು ಸಮಾಜಕ್ಕೆ ಕೆಲಸ ಮಾಡ್ಬೇಕು. ಅವರು ತಪ್ಪಿತಸ್ಥ ಅಂತ ಸಾಬೀತಾಗಿ, ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಸಾಕ್ಷಿಗಳು ಬಂದು ಅಲ್ಲಿ ಹೇಳಿದ ಮೇಲೆ, ಸಾಬೀತಾದ್ಮೇಲೆ ನೀವು ಏನು ಬೇಕಾದ್ರೂ ಮಾಡಿ, ಅದಕ್ಕೆ ನಾವು ಅಡ್ಡಿಪಡಿಸಲ್ಲ. ನಮ್ಮದೇ ಸಮುದಾಯದ ಬೇರೆ ಪಕ್ಷದ ರಾಜಕಾರಣಿಗಳಿಗೆ ಏರಿ ನಮ್ಮಲ್ಲೇ ವೈಷಮ್ಯ ಸೃಷ್ಟಿ ಮಾಡಿ ನಮ್ಮವ್ರನ್ನೇ ತುಳಿತಾ ಇದ್ದಾರೆ. ಇದನ್ನ ನಾವು ನೋಡಿಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಕಾಂಗ್ರೆಸ್ನವರು, ದಳದವರು, BJP ಅವರಲ್ಲ. ಇಡೀ ನಮ್ಮ ಸಮಾಜ ಇಲ್ಲಿ. ಸಮಾಜದ ವತಿಯಿಂದ ನಾಗೇಂದ್ರ ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ.